ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಹೆಚ್ಚಾಗಿದೆ. ಕೊಟ್ಟಮುಡಿಯ ಕೂಡು ರಸ್ತೆ ಜಲಾವೃತವಾಗಿದೆ. ಈಗ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಮೂರ್ನಾಡು ಸಂಪರ್ಕಿಸುವಂತಹ ರಸ್ತೆ ಜಲಾವೃತವಾಗಿ ಹೋಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಮುಂದುವರೆದಿದೆ. ಅದರ ಪರಿಣಾಮವಾಗಿಯೇ ಕೆಆರ್ಎಸ್ಗೆ ಆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು ಒಳಹರಿವು. ಹಾಗಾಗಿ ಹೊರಹರಿವು ಕೂಡ 1,30,000 ಕ್ಯೂಸೆಕ್ಗೆ ಹೋಗಿ ತಲುಪ್ತಾ ಇದೆ. ಅದಿನ್ನೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ ಅಂತಿದ್ದಾರೆ. ಅದರ ಪರಿಣಾಮ ಈಗ ಕೆಆರ್ಎಸ್ ಡ್ಯಾಮಿಂದಲೂ ಕೂಡ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಬಿಡುವಂಥ ಸಾಧ್ಯತೆ ಇದೆ. ಈ ಪ್ರಮಾಣದಲ್ಲಿ ಈಗ ಮಡಿಕೇರಿಯಲ್ಲಿ ಮಳೆ ಆಗ್ತಾ ಇದ್ರೆ ಪರಿಸ್ಥಿತಿ ಕಾವೇರಿ ನದಿಯಲ್ಲಂತೂ ಜಾಸ್ತಿ ಇರುತ್ತೆ. ಹಾಗಾಗಿ ತಮಿಳುನಾಡಿಗೆ ಪದೇ ಪದೇ ಕೇಳ್ತೀವಿ ಇನ್ನೊಂದು ಡ್ಯಾಮ್ ಕಟ್ಕೊಳ್ಳೋಕೆ ಬಿಡಿ ಅಂತೇಳಿ. ಈ ಸಂದರ್ಭದಲ್ಲಿ ಹಾಕ್ಕೊಂಡಿದ್ರೆ ಅದನ್ನು ಸ್ಟೋರ್ ಮಾಡಿ ಇಡ್ಬೋದಾಗಿತ್ತು. ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಕೇಳೋದೇ ಇಲ್ಲ. ಇನ್ನು ಮಾತಾಡಿದರೆ ಈ ಸಂದರ್ಭದಲ್ಲಿ ಹೋಗಿ ಅಪೀಲ್ ಮಾಡಬೇಕು. ಯಾರೂ ಮಾಡೋದಲ್ಲ. ಇಲ್ಲದೆ ಇರೋ ಟೈಮಲ್ಲಿ ಎಲ್ಲೋ ಅಪೀಲ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಇದು ಮಡಿಕೇರಿಯಲ್ಲಿ ಪರಿಸ್ಥಿತಿ. ಈಗ ರಸ್ತೆ ಎಲ್ಲ ಜಲಾವೃತವಾಗಿ ಹೋಗಿದೆ. ಸೊ ಮಳೆ ಅವಾಂತರದ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದು ಕೊಡಗು ಜಿಲ್ಲೆಯ, ಅದರಲ್ಲೂ ಕೂಡ ಕೊಟ್ಟಮುಡಿ, ಮಡಿಕೇರಿ ಈ ಭಾಗದಲ್ಲಿರುವಂಥ ರಸ್ತೆ ಸಂಪರ್ಕ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ.